ಇವತ್ತು ನಾವು ಮೈಸೂರು ನಗರ ವ್ಯಾಪ್ತಿಗೆ ಸೇರಿದಂತೆ ಮುಖ್ಯಮಂತ್ರಿಗಳು ನಮಗೆ ಸೂಚನೆ ಕೊಟ್ಟಿದ್ರು. ಎಲ್ಲ ಚಿಂತಕರು, ಬರಹಗಾರರು, ನಾಗರಿಕರನ್ನ ಕರೆದು ಮೈಸೂರಿನ ಬಗ್ಗೆ, ಮೈಸೂರಿನ ಜನಜೀವನದ ಬಗ್ಗೆ, ಮೈಸೂರಿನ ನಾಗರಿಕ ಸವಲತ್ತುಗಳನ್ನು ಹೆಚ್ಚು ವಿಸ್ತರಿಸುವ ಬಗ್ಗೆ, ಯೋಜನಾಬದ್ಧ ನಗರವನ್ನಾಗಿ ಮುಂದೆ ಅಭಿವೃದ್ಧಿಪಡಿಸುವ ಬಗ್ಗೆ ಆಸಕ್ತಿ ಇರೋರನ್ನ ಕರೆದು ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಮುಂದಿನ ದಿನಗಳಲ್ಲಿ ಆ ರೀತಿ ಕೆಲಸ ಮಾಡೋಣ ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಹಾಗಂತೇಳಿ ಹಿಂದೆ ಕೆಲಸ ಆಗಿಲ್ಲ ಅಂತೇನಿಲ್ಲ. 2013-18ರಲ್ಲಿ ನಿಮ್ಮನ್ನೆಲ್ಲ ನನ್ನ ಜೊತೆಗೆ ಕರ್ಕೊಂಡೋಗಿ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ PWD ಇದ್ದಾಗ ಸುಮಾರು 2,500 3,000 ಕೋಟಿ ರೂಪಾಯಿ ಯೋಜನೆಗಳನ್ನು ಮೈಸೂರು ನಗರಕ್ಕೆ ಕುಡಿಯೋ ನೀರು, ಶಾಲೆ, ಕಾಲೇಜು, ಆಸ್ಪತ್ರೆಗಳು, ರಸ್ತೆಗಳು, ಕಟ್ಟಡಗಳು ಹೀಗೆ ಎಲ್ಲವನ್ನ ಮಾಡಿ ಅವೆಲ್ಲವೂ ಇವತ್ತು ಎದ್ದು ಕಾಣ್ತಾ ಇದ್ದಾವೆ. ಸೊ ಅದನ್ನ ಮಾಡಿ ಮತ್ತೆ ಇನ್ನೂ ಉತ್ತಮಪಡಿಸಬೇಕು ಅಂತ ಹೇಳಿ ಇನ್ನೂ ಉಳಿದಿರೋ ನಮ್ಮ 3.5 ವರ್ಷದ ಅವಧಿನಲ್ಲಿ ಮೈಸೂರು ನಗರಕ್ಕೆ ಹೆಚ್ಚು ಸವಲತ್ತುಗಳನ್ನು ಒದಗಿಸಬೇಕು ಅಂತ ಕೊಟ್ಟ ಮೇಲೆ ಅನೇಕ ಉತ್ತಮ ಸಲಹೆಗಳನ್ನು ನಮ್ಮ ಚಿಂತಕರು, ಸಾಹಿತಿಗಳು, ಸಾಮಾಜಿಕ ಕಾರ್ಯಕರ್ತರು, ಬರಹಗಾರರು, ಪತ್ರಿಕೋದ್ಯಮಿಗಳು, ಸಾರ್ವಜನಿಕ ಹಿತಾಸಕ್ತಿ ಇರೋರೆಲ್ಲ, ಕೈಗಾರಿಕೋದ್ಯಮಿಗಳು, ವಾಣಿಜ್ಯಗಳು ಎಲ್ಲ ಸೇರಿ ಕೊಟ್ಟಿದ್ದಾರೆ. ಅವರೆಲ್ಲ ಕ್ರೋಢೀಕರಿಸಿ ಮತ್ತೊಮ್ಮೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ತಯಾರು ಮಾಡುವಾಗ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ನಗರವನ್ನು ಸುಸಜ್ಜಿತವಾಗಿ ಅಭಿವೃದ್ಧಿಪಡಿಸಿ ಕುಡಿಯುವ ನೀರು ಈಗಾಗಲೇ ಹಿಂಡುವಾಡಿ 2ನೇ ಹಂತಕ್ಕೆ ಟೆಂಡರ್ ಆಗಿ ಅವಾರ್ಡ್ ಆಗಿದೆ. ಕುಡಿಯುವ ನೀರಿನ ಬಹು ದಿನದ ಬೇಡಿಕೆ ಅದನ್ನು ಆಗಿದ್ದಾವೆ. ಕಬಿನಿ ಕುಡಿಯೋ ನೀರಿನ ಅಂತ ಉಳ್ಳಳ್ಳಿ ಅಲ್ಲಿಂದ ಬಿದಿರುಗೂಡು ಆ ಒಂದು ಯೋಜನೆ ಕೂಡ ಲಭ್ಯ ಆಗ್ತಾ ಇದೆ. ಹೀಗಾಗಿ ಕುಡಿಯೋ ನೀರಿನ ಬಗ್ಗೆ, ಸ್ವಚ್ಛತೆಯ ಬಗ್ಗೆ, ಅಂಡರ್ UED ಬಗ್ಗೆ ಮತ್ತು ಪ್ಲಾಂಟ್ ಸಿಟಿ ಬಗ್ಗೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ, ನಮ್ಮ ಮುಖ್ಯಮಂತ್ರಿಗಳ ಉದ್ದೇಶ. ಅದು ಎಲ್ಲಾನು ಕ್ರೋಢೀಕರಿಸಿ ಹೇಗೆ ಇದು ಮಾಡಬಹುದು ಅಂತೇಳಿ ಚರ್ಚೆ ಮಾಡಿದ್ಮೇಲೆ ನಿರ್ಧಾರ ಮಾಡ್ತಾರೆ. ಸಂತೋಷ. ರಾಜ್ಯದ ಜನರು ಆ 3 ಮತಕ್ಷೇತ್ರಗಳಲ್ಲಿ ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ನಿರೀಕ್ಷೆ ಮಾಡಿದಂತೆ 3ಕ್ಕೂ ಕೂಡ ಜನ ಆಶೀರ್ವಾದ ಮಾಡಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರದ ಆಡಳಿತಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಗ್ಯಾರಂಟಿಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾವೆ. JDS ಮತ್ತು BJP ಜೊತೆಗೆ ಸೇರಿ ಸುಳ್ಳನ್ನು ಸತ್ಯ ಮಾಡುವ ರಾಜಕೀಯ ಕುತಂತ್ರದ ಹೋರಾಟಗಳು, ಮಾತುಗಳು, ಟೀಕೆಗಳಿಗೆ ತಕ್ಕ ಉತ್ತರವನ್ನು 3 ಕ್ಷೇತ್ರಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲ್ಲಿಸುವ ಮುಖಾಂತರ ಕೊಟ್ಟಿದ್ದಾರೆ. ಅಲ್ಲಿಯ ಮತದಾರರಿಗೆ ನಾವು ಹೃದಯ ತುಂಬಿದಂಥ ಕೃತಜ್ಞತಾಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಜನರಿಂದ ಕೊಟ್ಟಂತ ಆಶೀರ್ವಾದ ಮತ್ತು ಬೆಂಬಲ ಅಂತ ಹೇಳಿ ನಾವು ಬಯಸಿ ಇನ್ನೂ ಉತ್ತಮ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಜನರಿಗೆ ಗೊತ್ತಿದೆ, ಸಿದ್ದರಾಮಯ್ಯ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಜನಪರ ರಾಜಕಾರಣಿ, ಸದಾ ರಾಜ್ಯದ ಹಿತ, ಅಭಿವೃದ್ಧಿ ಮತ್ತು ಜನರ ಹಿತವನ್ನಲ್ಲದೆ ಬೇರೆ ಯಾವುದನ್ನು ಮಾಡಲ್ಲಂತ ಜನರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆ ಒಂದು ತಿಳುವಳಿಕೆಯಿಂದನೇ ಜನ ನಿರೀಕ್ಷೆ ಮಾಡಿರಲಿಲ್ಲ. ಯಾರು BJP JDSನವರು ನಿರೀಕ್ಷೆ ಮಾಡಲ್ಲ, 3 ನಾವೇ ಗೆದ್ದು ಬಿಡ್ತೀವಿ ಅಂತ ಹೇಳ್ತಿದ್ರು. ಆದರೆ ಜನ ಸರಿಯಾದ ತೀರ್ಪನ್ನು ಕೊಟ್ಟಿದ್ದಾರೆ. ಏನು ಸುಳ್ಳನ್ನು ಸತ್ಯ ಮಾಡಿ ಅಪಪ್ರಚಾರ ಮಾಡಿ ರಾಜಕೀಯ ಪುತ್ತಿಯೂರಿಯ ಮುಖಾಂತರ ಸರ್ಕಾರ ಉಳಿಸಬೇಕು, ಈ ಸರ್ಕಾರ ಮುಂದುವರಿಬಾರದು ಅಂತ ಹೇಳಿ ಎಲ್ಲ ಹಂತದಲ್ಲಿ ಪ್ರಯತ್ನ ಮಾಡಿದ್ರು. ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಜನರ ತೀರ್ಪನ್ನು ನಾವು ಗೌರವಿಸಿ ಅವರಿಗೆ ಧನ್ಯವಾದಗಳನ್ನು. ಮೂಢ ಅನ್ನೋದು ಒಂದು ಹಗರಣನೇ ಅಲ್ಲ, ಅದು ವಿಷಯನೇ ಅಲ್ಲ. ಅದೊಂದು ರಾಜಕೀಯ ವಿಷಯವನ್ನು ಮಾಡಿ ಅದರ ಮುಖಾಂತರ ಸಿದ್ದರಾಮಯ್ಯ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದು ನಾಯಕತ್ವಕ್ಕೆ ಧಕ್ಕೆ ಉಂಟು ಮಾಡಿ ಜನರ ಆಶೀರ್ವಾದ ಸರ್ಕಾರವನ್ನು ಉಳಿಸ್ತಕ್ಕಂಥ ಹುನ್ನಾರ ಐತಲ್ಲ, ಅದಕ್ಕೆ ತಕ್ಕ ಶಾಸ್ತಿ ಮತ್ತು ಪಾಠ ಉತ್ತರ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.